ನಮಸ್ಕಾರ ವೀಕ್ಷಕರೇ, ಕಿದಿಯೂರು ರುಚಿಗೆ ಸ್ವಾಗತ. ಇಂದಿನ ಕಿದಿಯೂರು ರುಚಿಯಲ್ಲಿ ನಾನು ಬಾಳೆ ದಿಂಡಿನ ಹಸಿ ಸಾಸಿವೆ ಮಾಡ್ತಾ ಇದ್ದೇನೆ. ಇದು ಬಾಳೆ ಗಿಡದ ಒಳಗಿನ ತಿರುಳು. ಇದು ಹಸಿಯಾಗಿ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಸಾಮಗ್ರಿ: ಬಾಳೆ ದಿಂಡು, ಹಸಿ ತೆಂಗಿನಕಾಯಿ, ಮೊಸರು, ತೆಂಗಿನಕಾಯಿ ಒಟ್ಟಿಗೆ ರುಬ್ಬಲು ಒಂದು ಅರ್ಧ ಮೆಣಸು ಮತ್ತು ಸ್ವಲ್ಪ ಸಾಸಿವೆ, ಹಸಿಯೇ ಅದು, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಎಲೆ. ಮೊದಲಿಗೆ ನಾವು ಈ ದಿಂಡನ್ನು ಕಟ್ ಮಾಡುವಾಗ ಈ ಥರ ಸಣ್ಣಗೆ ಹೆಚ್ಕೊಂಡು ಅದರದೊಂದು ನಾರು ಬರ್ತದೆ. ಈ ನಾರನ್ನು ತೆಗಿಬೇಕು. ಈ ಥರ ಒಂದು ನಾರು ಬರ್ತದೆ. ಅದು ನಮಗೆ ಏನಾದರೂ ಪದಾರ್ಥ ಮಾಡುವಾಗ ಬಾಯಿಗೆ ಸಿಗ್ತದೆ. ಹಾಗಾಗಿ ಇದನ್ನು ತೆಗಿಬೇಕು, ಈ ನಾರು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಡ್ತೇನೆ. ಎಲ್ಲ ಇದು ಮಾಡಿ ಈ ಥರ ನೋಡಿ, ಈ ಥರ ನಾರು ತೆಗಿಬೇಕು. ನೋಡಿ, ಎಳೆ ನಾರು ಬಂತು ನೋಡಿ. ಒಂದೊಂದು ಬಾಳೆ ತಿರುಳಲ್ಲಿ ನಾರು ಇರುವುದಿಲ್ಲ ಜಾಸ್ತಿ, ಇದರಲ್ಲಿ ಜಾಸ್ತಿ ಇಲ್ಲ, ಕೆಲವರಲ್ಲಿ ಜಾಸ್ತಿ ಇರ್ತದೆ. ಇದು ಬಿಸಾಡಬೇಕು. ಈಗ ಇದನ್ನು ತೆಂಗಿನಕಾಯಿ ಹಾಕು ಮಿಕ್ಸರ್ ಜಾರಿಗೆ. ಈಗ ಮೆಣಸು ಮತ್ತು ಸಾಸಿವೆ ಹಾಕ್ತೇನೆ. ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿ ತರ್ತೇನೆ. ನೋಡಿ, ರುಬ್ಬಿ ಆಯಿತು. ಇದಕ್ಕೆ ಹಾಕುವ ಹಸಿ, ಈಗ ನಾವು ತುಂಡು ಕಟ್ ಮಾಡಿ ಇಟ್ಟಿದ್ದೇವಲ್ಲ ಅದಕ್ಕೆ ಹಾಕುವ. ಜಾಸ್ತಿ ನೀರು ಹಾಕಬೇಡಿ. ಈಗ ಉಪ್ಪು ರುಚಿಗೆ ತಕ್ಕಷ್ಟು, ಇದು ಮಜ್ಜಿಗೆ ಹಾಕೊಳ್ತೇನೆ. ಅದೇ ಈಗ ಒಗ್ಗರಣೆ ಹಾಕುವ.
ನೋಡಿ ಈಗ ಬಾಳೆ ದಿಂಡಿನ ಹಸಿ ಸಾಸಿವೆ ರೆಡಿಯಾಗಿದೆ. ಇದು ತುಂಬ ಆರೋಗ್ಯಕರವು ಹೌದು. ಈ ಬಿಸಿಲಿನ ಕಾಲದಲ್ಲಿ ತುಂಬ ದೇಹಕ್ಕೂ ತಂಪು ಅದು. ಹಾಗಾಗಿ ಇದನ್ನು ಎಲ್ಲರೂ ಸೇವಿಸಬೇಕು ಈ ಟೈಮಲ್ಲಿ. ಇದನ್ನು ನಾವು ಬಾಳೆ ಗೊನೆ ತೆಗೆದು ಅದನ್ನು ಬಿಸಾಡ್ತೇವೆ, ಅದರ ಗಿಡವನ್ನು. ನಾವು ಈ ರೀತಿ ಮನೆಯಲ್ಲೇ ಮಾಡಿ ನಾವು ಸೇವಿಸ್ಬೋದು. ಹಾಗೆ ಊಟಕ್ಕೆ ಕೂಡ ಬಳಸದೆ, ಹಾಗೆ ಕೂಡ ಸಲಾಡಿನಾಗಿ ಕೂಡ ಇದನ್ನು ಉಪಯೋಗಿಸ್ಬೋದು. ಹೀಗೆ ಮನೆಯಲ್ಲೇ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.